ದೆಹಲಿಗೆ ಶಿಫ್ಟ್ ಆಯ್ತಾ ನವೆಂಬರ್ ಕ್ರಾಂತಿಯ ಕಿಚ್ಚು. ದೆಹಲಿಗೆ ಬಂದಿಳಿದ ಸಿಎಂ ಸಿದ್ದರಾಮಯ್ಯ, ಸಿಎಂ ಬೆನ್ನಲ್ಲೇ ದೆಹಲಿಗೆ ಹಾರಿದ ಡಿಸಿಎಂ ಡಿಕೆಶಿ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆಪದಲ್ಲಿ ದೆಹಲಿ ಯಾತ್ರೆ ನಡೀತಾ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಮುಂದಾದ ಸಿಎಂ ಡಿಸಿಎಂ. ಯಾರಿಗೆ ಸಿಗ್ತಾರೆ, ಯಾರಿಗೆ ಉತ್ತರ ಕೊಡ್ತಾರೆ, ಯಾರಿಗೆ ಸಿಹಿ ಯಾರಿಗೆ ಕಹಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ. ಮುಗಿದಿರೋದು ಬಿಹಾರ ಚುನಾವಣೆ, ಆದರೆ ರಾಜಕೀಯ ಗರಿಗೆದರಿರೋದು ಕರ್ನಾಟಕದಲ್ಲಿ. ಇದೀಗ ತಮ್ಮ ಕುರ್ಚಿ ಒಂದು ಹಂತಕ್ಕೆ ಭದ್ರ ಅಂತ ಖಚಿತವಾದ ಮೇಲೆ ಸಿದ್ದರಾಮಯ್ಯನವರು ಇನ್ನಷ್ಟು ಗಟ್ಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೆಲ್ಲ ಸಂಪುಟ ಪುನರ್ರಚನೆಗೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಬಂದಿರಬಹುದು. ಹಾಗೇನೆ ಡಿಕೆ ಶಿವಕುಮಾರ್ ಕೂಡ ಇವತ್ತೇ ಡೆಲ್ಲಿಗೆ ಅನ್ಪ್ಲಾನ್ಡ್ ಆಗಿ ಸೀದಾ ಡೆಲ್ಲಿಗೆ ಬಂದಿದ್ದಾರೆ ಅಂತ. ಏನ್ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ, ವರಿಷ್ಠರ ಅಂಗಳದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ? ಕಾಂಗ್ರೆಸ್ನ ಕುರ್ಚಿ ಕದನ ಏನ್ ನಡೀತಾ ಇದೆ? ಇವರಿಬ್ರು ಬಿಟ್ರೆ ಬೇರೆ ಇನ್ಯಾರಾದ್ರೂ ಶಾಸಕರು ಸಚಿವರು ದೆಹಲಿನಲ್ಲಿ ಕಾಣಿಸ್ಕೊಳ್ತಿದ್ದಾರಾ? ಏನ್ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಾರೆ. ಸಿದ್ದರಾಮಯ್ಯನವರು ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಭದ್ರತಾ ಸಿಬ್ಬಂದಿ, ಪೊಲೀಸರು ಎಲ್ಲವರನ್ನ ಗೌರವಯುತವಾಗಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಬರ್ತಾರೆ. 3 ಗಂಟೆ ಸುಮಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕ ಭವನಕ್ಕೆ ಆಗಮಿಸಲಿದ್ದಾರೆ. ಮನ್ ಮೇ ಕ್ಯಾ ಹೇ ಅನ್ನುವ ಪುಸ್ತಕ ಬಿಡುಗಡೆ, ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 7 ಗಂಟೆ ಸುಮಾರಿಗೆ ಕಾರ್ಯಕ್ರಮದಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಮಿನಿಟ್ನಲ್ಲಿ ಸಿಎಂ ಆಗಮಿಸ್ತಾರೆ. ಈಗಾಗಲೇ ಮಾನ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆಗಮಿಸಿ ಕರ್ನಾಟಕದ ಭವನದ ಒಳಗಡೆ ಕೆಲವೇ ಹೊತ್ತಿನ ಹಿಂದೆ ಅವರು ಹೋದ್ರು. ಕೆಜೆ ಜಾರ್ಜ್ ಕೂಡ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಎಚ್.ಸಿ. ಮಾದೇವಪ್ಪನವರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಜಯಚಂದ್ರ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಬಿಹಾರದ ಚುನಾವಣಾ ಫಲಿತಾಂಶ ಇದೆಯಲ್ಲ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಅದು. ಈ ಫಲಿತಾಂಶದ ಅವಲೋಕನಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ಕೂಡ ಆಯಿತು. ಎಐಸಿಸಿ ಮಟ್ಟದ ಸಭೆ ಕೂಡ ಆಯಿತು. ಅದರಲ್ಲಿ ನೀವು ಹೇಳ್ದಂಗೆ ಕ್ಯಾಬಿನೆಟ್ನ ಚರ್ಚೆ ಇತ್ತಲ್ಲ, ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅನ್ನುವಂಥ ಚರ್ಚೆ, ಈ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ಮುಖ್ಯಮಂತ್ರಿಗಳು ಬಂದಾದ ನಂತರ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಇನ್ನು ಇಂದಿರಾ ಗಾಂಧಿ ಅವರ ಬರ್ತ್ಡೇ ಇದೆ 19ನೇ ತಾರೀಕು. ಈ ಸಂಬಂಧ ರಾಹುಲ್ ಗಾಂಧಿ ಅವರು 21ನೇ ತಾರೀಕು ಆಗಮಿಸ್ತಾ ಇದ್ದಾರೆ. 28ನೇ ತಾರೀಕು ರಾಹುಲ್ ಗಾಂಧಿ ಅವರ ಆಶಾ ಕಾರ್ಯಕರ್ತೆಯವರ ಜೊತೆಗೆ ಮೀಟಿಂಗ್ ಕೂಡ ಇದೆ. ಇದೆಲ್ಲದರ ಸಂಬಂಧ ಒಂದಿಷ್ಟು ಚರ್ಚೆಗಳು ಈಗ ಗರಿಗೆದರ್ತಾ ಇದ್ದಾವೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಏನ್ ಸುದ್ದಿ ಆಗಿತ್ತು, ಚರ್ಚೆ ಆಗಿತ್ತು, ಬಹುಶಃ ಇದೆಲ್ಲದಕ್ಕೂ ಕೂಡ ಒಂದು ಅಡಿಪಾಯ ಇವತ್ತಿನ ಈ ಒಂದು ಮುಖ್ಯಮಂತ್ರಿಗಳ ದೆಹಲಿಯ ಭೇಟಿ ಅನ್ನೋದು ಕೂಡ ವಿಚಾರ. ನೋಡಿ, ಅಮಿತ್ ಶಾ ಅವರ ಭೇಟಿಯ ಬಗ್ಗೆ, ಕಬ್ಬಿನ ಬೆಲೆ ನಿಗದಿಯ ಬಗ್ಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಸಮಯ ನಿಗದಿಯಾಗಿತ್ತು 6 ಗಂಟೆಗೆ. ಆದರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ನಿನ್ನೆ ಸಂಭವಿಸಿದಂತಹ ಸ್ಫೋಟ ಪ್ರಕರಣದಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ, ಬಹುಶಃ ಅವರು ಸಮಯ ಕೊಡದೇ ಇರೋದ್ರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಡುವಿನ ಭೇಟಿ ಸದ್ಯ ರದ್ದಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಆಗಮಿಸ್ತಾ ಇರೋದ್ರಿಂದಾಗಿ ಅವರ ಜೊತೆಗೆ ಕೆಲ ಸಚಿವರು ಕೂಡ ಆಗಮಿಸಿದ್ದಾರೆ. ಇನ್ನು ರಾಜಶೇಖರ್ ಹಿಟ್ನಾಳ್ ಅವರ ಜೊತೆಗೆ ಔತಣಕೂಟವನ್ನ ನಾಳೆಗೆ ಏರ್ಪಡಿಸಿದ್ರು ಅನ್ನೋದಿತ್ತು, ಆದರೆ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇವತ್ತು ಸಂಜೆ 11 ಗಂಟೆ ವಿಶೇಷ ವಿಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಹೋಗ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ನೀವು ನೋಡಬಹುದು, ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಕರ್ನಾಟಕ ಭವನದಲ್ಲಿ ಸಿಬ್ಬಂದಿಗಳು. ದೆಹಲಿಗೆ ಶಿಫ್ಟ್ ಆಯ್ತಾ ನವೆಂಬರ್ ಕ್ರಾಂತಿಯ ಕಿಚ್ಚು. ದೆಹಲಿಗೆ ಬಂದಿಳಿದ ಸಿಎಂ ಸಿದ್ದರಾಮಯ್ಯ, ಸಿಎಂ ಬೆನ್ನಲ್ಲೇ ದೆಹಲಿಗೆ ಹಾರಿದ ಡಿಸಿಎಂ ಡಿಕೆಶಿ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆಪದಲ್ಲಿ ದೆಹಲಿ ಯಾತ್ರೆ ನಡೀತಾ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಮುಂದಾದ ಸಿಎಂ ಡಿಸಿಎಂ. ಯಾರಿಗೆ ಸಿಗ್ತಾರೆ, ಯಾರಿಗೆ ಉತ್ತರ ಕೊಡ್ತಾರೆ, ಯಾರಿಗೆ ಸಿಹಿ ಯಾರಿಗೆ ಕಹಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ.
ಮುಗಿದಿರೋದು ಬಿಹಾರ ಚುನಾವಣೆ, ಆದರೆ ರಾಜಕೀಯ ಗರಿಗೆದರಿರೋದು ಕರ್ನಾಟಕದಲ್ಲಿ. ಇದೀಗ ತಮ್ಮ ಕುರ್ಚಿ ಒಂದು ಹಂತಕ್ಕೆ ಭದ್ರ ಅಂತ ಖಚಿತವಾದ ಮೇಲೆ ಸಿದ್ದರಾಮಯ್ಯನವರು ಇನ್ನಷ್ಟು ಗಟ್ಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೆಲ್ಲ ಸಂಪುಟ ಪುನರ್ರಚನೆಗೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಬಂದಿರಬಹುದು. ಹಾಗೇನೆ ಡಿ ಕೆ ಶಿವಕುಮಾರ್ ಕೂಡ ಇವತ್ತೇ ಡೆಲ್ಲಿಗೆ ಅನ್ಪ್ಲಾನ್ಡ್ ಆಗಿ ಸೀದಾ ಡೆಲ್ಲಿಗೆ ಬಂದಿದ್ದಾರೆ ಅಂತ. ಏನ್ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ, ವರಿಷ್ಠರ ಅಂಗಳದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ? ಕಾಂಗ್ರೆಸ್ನ ಕುರ್ಚಿ ಕದನ ಏನ್ ನಡೀತಾ ಇದೆ? ಇವರಿಬ್ರು ಬಿಟ್ರೆ ಬೇರೆ ಇನ್ಯಾರಾದ್ರೂ ಶಾಸಕರು ಸಚಿವರು ದೆಹಲಿನಲ್ಲಿ ಕಾಣಿಸ್ಕೊಳ್ತಿದ್ದಾರಾ? ಏನ್ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಾರೆ. ಸಿದ್ದರಾಮಯ್ಯನವರು ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಭದ್ರತಾ ಸಿಬ್ಬಂದಿ, ಪೊಲೀಸರು ಎಲ್ಲವರನ್ನ ಗೌರವಯುತವಾಗಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಬರ್ತಾರೆ. 3 ಗಂಟೆ ಸುಮಾರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕರ್ನಾಟಕ ಭವನಕ್ಕೆ ಆಗಮಿಸಲಿದ್ದಾರೆ. ಮನ್ ಮೇ ಕ್ಯಾ ಹೇ ಅನ್ನುವ ಪುಸ್ತಕ ಬಿಡುಗಡೆ, ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 7 ಗಂಟೆ ಸುಮಾರಿಗೆ ಕಾರ್ಯಕ್ರಮದಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಮಿನಿಟ್ ನಲ್ಲಿ ಸಿಎಂ ಆಗಮಿಸ್ತಾರೆ. ಈಗಾಗಲೇ ಮಾನ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆಗಮಿಸಿ ಕರ್ನಾಟಕದ ಭವನದ ಒಳಗಡೆ ಕೆಲವೇ ಹೊತ್ತಿನ ಹಿಂದೆ ಅವರು ಹೋದ್ರು. KJ ಜಾರ್ಜ್ ಕೂಡ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ HC ಮಾದೇವಪ್ಪನವರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಜಯಚಂದ್ರ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಬಿಹಾರದ ಚುನಾವಣಾ ಫಲಿತಾಂಶ ಇದೆಯಲ್ಲ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಅದು. ಈ ಫಲಿತಾಂಶದ ಅವಲೋಕನಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ಕೂಡ ಆಯ್ತು. AICC ಮಟ್ಟದ ಸಭೆ ಕೂಡ ಆಯ್ತು. ಅದರಲ್ಲಿ ನೀವು ಹೇಳ್ದಂಗೆ ಕ್ಯಾಬಿನೆಟ್ನ ಚರ್ಚೆ ಇತ್ತಲ್ಲ, ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅನ್ನುವಂಥ ಚರ್ಚೆ, ಈ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ಮುಖ್ಯಮಂತ್ರಿಗಳು ಬಂದಾದ ನಂತರ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ತಿಳಿದು ಬರ್ತಿರುವಂತ ಮಾಹಿತಿ. ಇನ್ನು ಇಂದಿರಾ ಗಾಂಧಿ ಅವರ ಬರ್ತ್ಡೇ ಇದೆ 19ನೇ ತಾರೀಕು. ಈ ಸಂಬಂಧ ರಾಹುಲ್ ಗಾಂಧಿ ಅವರು 21ನೇ ತಾರೀಕು ಆಗಮಿಸ್ತಾ ಇದ್ದಾರೆ. 28ನೇ ತಾರೀಕು ರಾಹುಲ್ ಗಾಂಧಿ ಅವರ ಆಶಾ ಕಾರ್ಯಕರ್ತೆಯವರ ಜೊತೆಗೆ ಮೀಟಿಂಗ್ ಕೂಡ ಇದೆ. ಇದೆಲ್ಲದರ ಸಂಬಂಧ ಒಂದಿಷ್ಟು ಚರ್ಚೆಗಳು ಈಗ ಗರಿಗೆದರ್ತಾ ಇದ್ದಾವೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಏನ್ ಸುದ್ದಿ ಆಗಿತ್ತು, ಚರ್ಚೆ ಆಗಿತ್ತು, ಬಹುಶಃ ಇದೆಲ್ಲದಕ್ಕೂ ಕೂಡ ಒಂದು ಅಡಿಪಾಯ ಇವತ್ತಿನ ಈ ಒಂದು ಮುಖ್ಯಮಂತ್ರಿಗಳ ದೆಹಲಿಯ ಭೇಟಿ ಅನ್ನೋದು ಕೂಡ ವಿಚಾರ. ನೋಡಿ, ಅಮಿತ್ ಶಾ ಅವರ ಭೇಟಿಯ ಬಗ್ಗೆ, ಕಬ್ಬಿನ ಬೆಲೆ ನಿಗದಿಯ ಬಗ್ಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಸಮಯ ನಿಗದಿಯಾಗಿತ್ತು 6 ಗಂಟೆಗೆ. ಆದರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ನಿನ್ನೆ ಸಂಭವಿಸಿದಂತಹ ಸ್ಫೋಟ ಪ್ರಕರಣದಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ, ಬಹುಶಃ ಅವರು ಸಮಯ ಕೊಡದೇ ಇರೋದ್ರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಡುವಿನ ಭೇಟಿ ಸದ್ಯ ರದ್ದಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಆಗಮಿಸ್ತಾ ಇರೋದ್ರಿಂದಾಗಿ ಅವರ ಜೊತೆಗೆ ಕೆಲ ಸಚಿವರು ಕೂಡ ಆಗಮಿಸಿದ್ದಾರೆ. ಇನ್ನು ರಾಜಶೇಖರ್ ಹಿಟ್ನಾಳ್ ಅವರ ಜೊತೆಗೆ ಔತಣಕೂಟವನ್ನ ನಾಳೆಗೆ ಏರ್ಪಡಿಸಿದ್ರು ಅನ್ನೋದಿತ್ತು, ಆದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇವತ್ತು ಸಂಜೆ 11 ಗಂಟೆ ವಿಶೇಷ ವಿಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಹೋಗ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಇದೆ. ನೀವು ನೋಡಬಹುದು, ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಕರ್ನಾಟಕ ಭವನದಲ್ಲಿ ಸಿಬ್ಬಂದಿಗಳು